ನಮಸ್ಕಾರ ಎಲ್ರಿಗೂ ಕೂಡ. ನಾನು ಇವತ್ತು ಬಿಸಿಲು ಇದ್ದಾಗ ನಾವು ಮಾತ್ರ ಹಪ್ಪಳ ಹಾಕೋಬೇಕಂತೇನಿಲ್ಲ. ಬಿಸಿಲು ಇಲ್ಲದೇ ಇದ್ದರೂ ಕೂಡ ನಾವು ಹಪ್ಪಳ ಮಾಡ್ಕೋಬೋದು ಸ್ನೇಹಿತರೆ. ಹಾಗಾದರೆ ನಾನು ಇವತ್ತು ಅಕ್ಕಿ ಹಿಟ್ಟಿನ ಸಂಡಿಗೆ ಮಾಡ್ತಾಯಿದ್ದೀನಿ. ಅದು ಕೂಡ ಮನೆಯಲ್ಲೇ ಮಾಡ್ಕೋಬೋದು. ಅದು ಯಾವ ಥರವಾಗಿ ಅಂತ ತೋರಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ಖಂಡಿತವಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿದ ತಕ್ಷಣ ಟ್ರೈ ಮಾಡಿ. ಹಾಗಾದರೆ ಮಾಡೋದಕ್ಕಾಗಿ ನಾನು ಇವಾಗ ಸ್ಟವ್ ಮೇಲೆ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿರೋದು. ಅದರಲ್ಲಿ ನಾನು ಇವಾಗ ಮೆಜರ್ಮೆಂಟ್ ಮಾಡಿ ನಾನು 2 ಬಟ್ಲಷ್ಟು ನೀರು ಹಾಕಿದ್ದೀನಿ. ಯಾವುದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ತೀವಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಹಪ್ಪಳ ಕೂಡ. ಹಾಗಾಗಿ ನೋಡಿ, ರುಚಿಗೆ ಬೇಕಾದಷ್ಟು ಅದಕ್ಕೆ ಉಪ್ಪು ಕೂಡ ಸೇರಿಸ್ಕೊಂಡಿರೋದು. ಇವಾಗ ನೀರಿಗೆ ಚೆನ್ನಾಗಿ ಕುದಿ ಬರಬೇಕಾಗತ್ತೆ. ಎಷ್ಟು ನೀರು ಚೆನ್ನಾಗಿ ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಾವೇನು ಮಾಡಬೇಕಂದ್ರೆ ಯಾವ ಬಟ್ಲಿನಿಂದ ನಾನು ನೀರು ತೊಗೊಂಡಿದ್ದೀನಲ್ಲ ಅದೇ ಬಟ್ಲಿನಿಂದ ನಾನು ಹಿಟ್ಟು ಕೂಡ ತೊಗೊಳ್ತೀನಿ. ಮನೆಯಲ್ಲಿ ನಾವು ಅಕ್ಕಿ ಹಿಟ್ಟು ಬೀಸಿರುವಂಥ ಅಕ್ಕಿ ಹಿಟ್ಟು ತೊಗೋಬೋದು. ನಾನು ಇವಾಗ ನೋಡಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈ ಥರ ನಾವು ಕೈಯಿಂದ ಆಡಿಸ್ತಾ ಇರಬೇಕು, ಹಾಗೆ ಹಿಟ್ಟು ಮೇಲಿಂದ ಹಾಕ್ತಾ ಇರಬೇಕು. ಇವಾಗ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾನೆ ಇದೆ ನೋಡಿ. 2 ಬಟ್ಲಿನ ನೀರಿಗೆ 1 ಬಟ್ಲಷ್ಟು ಅಕ್ಕಿ ಹಿಟ್ಟು ಕರೆಕ್ಟ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡ್ಕೊಳ್ಳಿ ನೀವು ಕೂಡ. ಈ ಥರ ಚೆನ್ನಾಗಿ ಹಿಟ್ಟು ಸಣ್ಣ ಉರಿ ಮೇಲೆ ಇಟ್ಕೊಂಡು ಕಲಿಸ್ಕೋಬೇಕಾಗತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಲಿಸ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ. ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕು. ಆಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ಕೊಂಡು ತಗೊಂಡು ಕೆಳಗಡೆ ಈ ರೀತಿ ಕೈ ಆಡಿಸ್ತಾನೇ ಇದ್ದೀನಿ. ಹಿಟ್ಟಿಗೆ ಚೆನ್ನಾಗಿ ಜಿಗಿ ಬರಬೇಕು ಅಕ್ಕಿ ಹಿಟ್ಟಿಗೆ. ಆಮೇಲೆ ಈ ರೀತಿ ಒಂದು ಜರಡಿ ತೊಗೋಬೇಕು. ಕೆಳಗಡೆ ಒಂದು ಬೌಲ್ ಕೂಡ ತೊಗೊಳ್ಳಿ. ಬಿಸಿ ನೀರಿಗೆ ಇಟ್ಕೋಬೇಕಾಗತ್ತೆ ನಾವು ಆ ಕಡೆ ಕೆಳಗಡೆ. ಮೇಲೆ ಈ ರೀತಿ ಕೆಳಗಡೆ ಬಿಸಿ ನೀರು, ಹಾಗೆ ಮೇಲೆ ಚೆನ್ನಾಗಿ ಜರಡಿ ಇಟ್ಕೋಬೇಕು. ಆಮೇಲೆ ನೋಡಿ ಈ ರೀತಿ ನಾವು ಅಕ್ಕಿ ಹಿಟ್ಟು ಬಿಸಿನೀರಲ್ಲಿ ಚೆನ್ನಾಗಿ ಈ ರೀತಿ ಕಲಿಸ್ಕೊಂಡು ತೊಗೊಳ್ತೇವಲ್ಲ, ಆವಾಗ ಏನು ಮಾಡ್ಬೇಕಂದ್ರೆ ಒಂದು ಉದ್ದಿನ ವಡೆ ಥರ ಮಾಡ್ಕೋಬೇಕು. ಅದು ಹಿಟ್ಟು ದೊಡ್ಡ ಸೈಜಷ್ಟು ಮಾಡ್ಕೊಳ್ಳಿ ಉದ್ದಿನ ವಡೆ. ನಾನು ಇವಾಗ ಈ 1 ಬಟ್ಲಷ್ಟು ಅಕ್ಕಿ ಹಿಟ್ಟಿನಲ್ಲಿ 3 ಉದ್ದಿನ ವಡೆ ರೆಡಿಯಾಗಿರುವಂಥದ್ದು ನೋಡಿ. 3 ಸಣ್ಣದು, ಇನ್ನೊಂದು 4 ಉದ್ದಿನ ವಡೆ. ಹಿಟ್ಟು ಕರೆಕ್ಟಾಗಿ ನೋಡಿ ಉದ್ದಿನ ವಡೆ ಥರನೇ ಕಾಣಿಸ್ತಾ ಇರುವಂಥದ್ದು. ಈ ಥರ ದಪ್ಪ ಸೈಜಷ್ಟು ಕೂಡ ಮಾಡ್ಕೋಬೋದು. ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡಿದ್ರೆ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ಮಾಡ್ಕೊಳ್ಳಿ. ಅದೇ ಒಂದು ಉದ್ದಿನ ವಡೆ ದೊಡ್ಡದು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಈ ಕಡೆ ಬಿಸಿ ನೀರಿಗೆ ಇಟ್ಕೊಂಡಿದ್ದಲ್ವ ಜರಡಿಯಲ್ಲಿ, ನಾನು ಕೆಳಗಡೆ ಈ ರೀತಿ ಹಬೆ ಒಳಗಡೆ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಆದಮೇಲೆ ನನಗೆ ಹಿಟ್ಟು ತೆಗೆದು ತೊಗೊಂಡಿರೋದು ಜರಡಿಯಿಂದ ಈ ರೀತಿ ಒಂದು ಯಾವುದೇ ಒಂದು ಏನಾದರೂ ತೊಗೊಳ್ಳಿ, ಸ್ವಲ್ಪ ಬಿಸಿ ಇರುವಂಥದ್ದು. ಕೈಯಿಂದ ಚೆನ್ನಾಗಿ ಹಿಟ್ಟು ಮತ್ತು ಸ್ವಲ್ಪ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡಾದ್ಮೇಲೆ ನಾನು ಇವಾಗ ಕುರುಡಿಗೆ ಹಾಕುವಂಥ ಮಣಿ ಇರುತ್ತಲ್ವ, ಸಾಚ ಅಂತೀವಿ, ಮಣಿ ಅಂತೀವಿ, ಅದು ತೊಗೊಂಡು ಅದರಲ್ಲಿ ಹಿಟ್ಟು ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡು ಅದರಲ್ಲಿ ಹಾಕಬೇಕು. ನೀರು ಸ್ವಲ್ಪ ಕೂಡ ಯೂಸ್ ಮಾಡುವಂಥದ್ದೇ ಇಲ್ಲ. ಈ ರೀತಿ ಹಾಕಿ ಚೆನ್ನಾಗಿ ನಾವು ಮನೆಯಲ್ಲಿ ನೋಡಿ, ನಾನು ಗ್ಯಾಸ್ ಕಟ್ಟಿ ಮೇಲೆ ಹಾಕ್ತಾ ಇರೋದು. ಅದು ಕೆಳಗಡೆ ಒಂದು ಪ್ಲಾಸ್ಟಿಕ್ ಸೀಟ್ ತೊಗೋಬೇಕು. ತೊಗೊಂಡು ಈ ರೀತಿ ನಾವು ಕುರುಡಿ ಸಾಚ ಒಳಗಡೆ ಈ ರೀತಿ ಹಾಕ್ತೀವಿ ಅಂದರೆ ಬೇಗ ಫಾಸ್ಟಾಗಿ ಆಗುತ್ತೆ. ಹಾಗೆ ನೋಡಿ, ಬಿಸಿಲು ಕೂಡ ಇಲ್ದರೂ ಕೂಡ ನಾವು ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಕ್ಬೋದು. ತುಂಬಾ ಚೆನ್ನಾಗಿ ಈ ರೀತಿ ಹಾಕ್ಕೊಂಡು 1-2 ದಿನ 3 ದಿನ ಹಾಗೆ ಇಟ್ಕೊಂಡು ಕೂಡ ನೀವು ಫ್ಯಾನ್ ಕೆಳಗಡೆ ಒಣಗಿಸ್ಕೋಬೋದು. ಇಲ್ಲಾಂದರೆ ಒಂದು ದಿವಸ ಫ್ಯಾನ್ ಕೆಳಗಡೆ ಇಟ್ಕೊಂಡು ಆಮೇಲೆ ನೀವು ಒಂದು ಯಾವುದಾದ್ರೂ ಒಂದು ಬೌಲಲ್ಲಿ ಇಟ್ಕೊಂಡು ಬಿಸಿಲಿಗೆ ಕೊಡ್ಬೋದು. ಇದು ಬಿಸಿಲು 1 ದಿವಸ 2 ದಿವಸ ಕೊಟ್ಟರೆ ತುಂಬಾ ಚೆನ್ನಾಗಿ ಒಣಗುತ್ತೆ. ಹಾಗೆ ನೀವು ವರ್ಷಾನುಗಟ್ಟಲೆ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಸಂಡಿಗೆ ಕೂಡ ಎಲ್ಲನೂ ಕೂಡ ಹಾಕಿದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು ನೋಡಿ. ಈ ರೀತಿ ತುಂಬಾ ಚೆನ್ನಾಗಿ ಅರಳುತ್ತೆ ಎಣ್ಣೆಯಲ್ಲಿ. ತಿನ್ನುವಾಗ ಕೂಡ ಅಷ್ಟೇ ಚೆನ್ನಾಗಿ ಬಾಯಿಗೆ ರುಚಿ ಕೊಡುತ್ತೆ. ಹಾಗೆ ಎಣ್ಣೆ ಮಾತ್ರ ಹೀರ್ಕೊಳ್ಳೋದಿಲ್ಲ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬರುವಂಥದ್ದು. ಈ ರೀತಿ ನಾನು ಒಣಗಿಸ್ಕೊಂಡು ತೊಗೊಂಡು ಬಂದೆ. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿರೋದು. ಹಾಕಿದಾಗ ದೊಡ್ಡದು ಕಾಣಿಸುತ್ತೆ, ಒಣಗಿದ ಮೇಲೆ ಸಣ್ಣ ಸೈಜ್ ಆಗುತ್ತೆ. ಇವಾಗ ಬಿಸಿ ಎಣ್ಣೆಯಲ್ಲಿ ಕರಿಯೋಣ ಬನ್ನಿ. ಎಣ್ಣೆಯಲ್ಲಿ ಕರೆದು ರುಚಿಯಾಗಿ ಈ ಥರ ಮಾಡಿರುವಂಥ ಸಂಡಿಗೆ ತಿಂದು ನೋಡಿ. ಖಂಡಿತವಾಗಿ ಯಾರೆಲ್ಲ ಮಾಡದಿರೋರು ಮಾಡಿಕೊಂಡು ನೋಡಿ, ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಪದ್ಧತಿಯಲ್ಲಿ ನಾನು ಸಂಡಿಗೆ ಮಾಡಿದ್ದೀನಿ. ಈ ಥರ ನೀವು ಕೂಡ ಖಂಡಿತವಾಗಿ ಮಾಡ್ಕೋಬೋದು. ಯಾರೆಲ್ಲ ಮಾಡಬೇಕಂತ ಅಂತಾರಲ್ಲ ಅವರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದ.